ಯಾವಲ್ಲಿ ಒಂದ್ ಕೇಳ ಸುಮ್ನೆ. ಅಮ್ಮ ಜಗಜ್ಜನನಿ ರಾಜರಾಜೇಶ್ವರಿ, ಆಹಾ ಏನಮ್ಮ ನಿನ್ ಲೀಲೆ. ಎಲ್ಲ ದೇವ್ರ ಹೆಸರುಗಳೆಲ್ಲ ನೀನ್ ಬಾಯಾಗ ಗೊತ್ತಾವೆ ಅಂತ ಅಂದ್ರೆ ಏನೋ ಸಖತ್ತಾಗಿರೋ ಮ್ಯಾಟ್ರ್ ಇಟ್ಕೊಂಬಂದ್ಬಿಡ್ದೆಯಾ ಇವತ್ತು. ಹೌದ್ರಿ ಸಾವ್ಕಾರ್ರೆ, ಇಲ್ಲೊಂದು ಕೇಸ್ ಹಿಂಗಿದೆ ಅಂತ ಅಂದ್ರೆ ಇನ್ಸ್ಪೆಕ್ಟ್ರು ಅಂತ ಅಂದ್ರೆ ಹೀಗಿರ್ಬೇಕು ನೋಡ್ರಿ. ಆಹಾ ನನ್ನ ಮಗ ನೀನ್ ಎಲ್ಲಾರ್ಗು ಇದೇ ಕತೆ ಹೇಳ್ತೀಯ. ಈ ಅಮ್ಮನ್ನೆಲ್ಲ ನೋಡ್ದಂಗೆ ಐತಲ್ಲಲ್ಲಿ. ಹ್ಞೂನ್ರಿ ನೋಡಿ, ಇದು ಮಂಡ್ಯದ ಇಸ್ಪೀಟ್ ಕತೆ. ಓ ಇಸ್ಪೀಟ್ ಕತೆ ಗೊತ್ತಾಯ್ತು. ಅದೇ ಕಳ್ಳ ಇಸ್ಪೀಟ್ ಆಡೋರ್ನೆಲ್ಲ ಈ ಪೇದೆ ಬಡ್ಡ ಹೋಗಿ ಸುಲಿಗೆ ಮಾಡಿಕೊಂಬಂದು ದುಡ್ಡನ್ನೆಲ್ಲ ಬುಚ್ಚಿಕೊಂಡಿದ್ರು ಅಂತ ಕೇಳಿದ್ದೆ. ಅಯ್ಯೋ ಬಚ್ಚಿಕೊಂಡಿದ್ರೆ ಏನೋ ಗೊತ್ತಿಲ್ಲ ಕಣ್ರಿ, ಒಟ್ನಲ್ಲಿ ಆ ಕತೆ ಗೊತ್ತಾದ್ಮೇಲೆ ಮುಂದಕ್ಕೆ ನಾನು ಹೇಳ್ತೀನಿರ್ಲ. ಅಮ್ಮ ಎಲ್ಲಾರನು ಕರೆದು ಎನ್ಕ್ವೈರಿ ಮಾಡಿದ್ಮ್ಯಾಗ ಗೊತ್ತಾಗೈತೆ ಇದನ್ನ ಹೋಗಿ ಬಾಚ್ಕೊಂಬಂದು ಎಲ್ಲ ಹಂಚ್ಕೊಂಡಿದ್ದಾರೆ ಅಂತ. ಶಿಕ್ಷೆ ಹೆಂಗ್ ಕೊಟ್ಟದೆ ಅಂತ ಅಂದ್ರೆ ಬಂದೂಕ್ನ ಕೈಯಲ್ಲಿಕ್ಕಿ ಬಿಸಿಲಾಗ 2 ಅವರ್ ನಿಲ್ಲಿಸಿ ಹಪ್ಪಳ ಒಣಗೆ ಹಾಕ್ತಾರಲ್ಲ ಹಂಗ ಒಣಗೆ ಹಾಕ್ಬಿಟ್ಟದ ಪೊಲೀಸವ್ರನ್ನ. ಇದಕ್ಕೆ ಯಾರು ಜಟಾಪಟಿ ಮಾಡ್ಲಿಲ್ವಲ್ಲ. ಬಿಡ್ತಾರ, ಇಬ್ರು ಕೆಳಕ್ ಬಿತ್ತೋದ್ರು, ಇಬ್ರು ಆಸ್ಪತ್ರೆಗೆ ಹೋದ್ರು, ಅಲ್ಲಿ ಚಿಕಿತ್ಸೆ ತಗೋತಾವ್ರೆ. ಹಿಂಗ್ ಮಾಡೋದು ಸರಿ ಇಲ್ಲ, ಹಂಗೆ ಹಿಂಗೆ ಅಂತ ಒದ್ದಾಡ್ತಾವ್ರೆ. ಮನೆ ಹೆಂಗ್ ಒದ್ದಾಡಿದ್ರೆ ಏನ್ ಬಿಡ್ಲ ನೋಡ್ಲ, ಪೊಲೀಸ್ SP ನೇ ಹೇಳ್ಬಿಡ್ತಾರಂತೆ ಕ್ರಮ ತಗೊಂಡ್ರೆ ಹಿಂಗ್ ತಗೋಬೇಕು, ಈ ಅಮ್ಮನ ನಾವು ಅವಾರ್ಡ್ಗೆ ರೆಕಮೆಂಡ್ ಮಾಡ್ತೀವಿ ಅಂತ ಹೇಳ್ಬಿಟ್ಟಿದ್ದಾರೆ. ಇದಕ್ಕಿನ್ನ ಬೇಕಲ್ಲ, ಅದಕ್ಕೆ ಕಣ್ಣ ಹೇಳುದು ನಾರಿ ಮುನಿದರೆ ಮಾರಿ ಅಂತ. ಈ ತರ ಇನ್ಸ್ಪೆಕ್ಟರ್ಗಳನ್ನ ನಾವು ಬೆಂಗಳೂರಿನಾಗ ತಗೊಂಬಂದು ಸ್ಟೇಷನ್ ಒಂದ್ರಂತೆ ಕುಂಡಿಸ್ಬಿಟ್ರೆ ಬೆಂಗಳೂರಿನಾಗ ನಡೀತಿರೋ ಶಾನೆ ಕ್ರೈಮ್ಗಳು ಖಟಾಪ್ ಆಗ್ಬಿಡ್ತಾವ್ ನೋಡ್ಲ. ಹೌದೌದು, ಮುಂದಕ್ಕೆ ಹೋಗೋಣ ಬನ್ನಿ. ಇಲ್ಲಿ ಕೇಳ್ರಿ ಹೊಸ ಸುದ್ದಿ ಸಾವುಕಾರ್ರೆ, ಈ ಜಿಮ್ ಹೋಗೋ ಕಡೆ ಅಫೇರ್ಗಳು ಜಾಸ್ತಿ ಆಗ್ಬಿಟ್ಟಿದಾವೆ ಅಂತ ಹೇಳ್ತಾ ಇದಾರಲ್ಲ, ಇದಕ್ಕೆ ನೀವೇನ್ ಹೇಳ್ತೀರಿ? ಕಣ್ಣ ಗಂಡಸರು ಮಾಡೋದನ್ನೆಲ್ಲ ಹೆಂಗಸರು ಮಾಡಕ್ ಹೋಗವತ್ತಿಗೆನೆಯ ಹಿಂಗಾಗಿರೋದು. ಅಲ್ಲ ಕಣೋ, ಜಿಮ್ಗೆ ಹೆಂಗಸರು ಬರ್ತಾರೆ ನಿಜ, ಇದನ್ನ ಹಳೆ ಕಾಲದಲ್ಲಿ ಗಂಡಸರು ಮಾತ್ರ ಮಾಡ್ತಾ ಇದ್ರು. ಹೆಂಗೆ ಅಂತೀಯ? ಅದಕ್ಕೊಂದು ವ್ಯಾಯಾಮ ಶಾಲೆ ಅಂತ ಇರೋದು. ಅಲ್ಲೋಗಿ ಬರೀ ಗಂಡಸ್ರೆಯ ತೂಕ ಎತ್ತೋದು, ಪಲ್ಟಿ ಹೊಡಿಯೋದು, ಮಡ್ಡಿ ತಿರುವಾಕೋದು ಮಾಡೋರು ಅಲ್ವೇ? ಹೌದು, ಕರೆಕ್ಟ್ ಆಗಿ ಹೇಳಿದ್ರಿ. ಅವತ್ತಿನ ವ್ಯಾಯಾಮ ಶಾಲೆಗಳಲ್ಲಿ ಅಂದ್ರೆ ಗರಡಿ ಮನೆ ಅಂತಿದ್ರಲ್ಲ ಅತ್ತಾನೆ? ಗಂಡ್ಲ ಅದೇ ಅವತ್ತಿನ ಗರಡಿನ ಮನೆಯಲ್ಲಿ ಬರೀ ಗಂಡಸ್ರೆಯ ಇದ್ದಿದ್ದು. ಆಮೇಲೆ ಏನಾಯ್ತು, ಅವತ್ತಿನ ಕಾಲಕ್ಕೆ ಹೆಣ್ಣು ಮಕ್ಳಿಗೆ ವ್ಯಾಯಾಮ ಅಂದ್ರೆ ಏನ್ ಗೊತ್ತಾ? ಬಟ್ಟೆ ಒಗೆಯೋದು, ಮನೆ ಒರೆಸೋದು, ಅಡುಗೆ ಮಾಡಿ ಇಕ್ಕೋದು, ಹೊಲ್ದಕ್ಕೆ ಊಟ ಎತ್ಕೊಂಡು ಹೋಗೋದು, ಇನ್ನೂ ಟೈಮ್ ಇದ್ರೆ ಹೊಲ್ದಾಗ ಕೆಲಸ ಮಾಡೋದು. ಅಲ್ಲೇ ಹೆಂಗಸರಿಗೆ ವ್ಯಾಯಾಮ ಆಗ್ಬಿಡೋದು. ಅದಾದ ಮ್ಯಾಗ ಏನಾಯ್ತು, ಈಗಿನ ಕಾಲದಾಗೆ ಪಾತ್ರೆ ತೊಳೆಯಕ್ ಒಂದ್ ಮಿಷೀನು, ರುಬ್ಬಕ್ ಒಂದ್ ಮಿಷೀನು, ಇನ್ನ ಯಾತ್ಯಾತ್ರಕ್ಕೋ ಎಲ್ಲದಕ್ಕೂ ಮಿಷಿನ್ ಬಂದ್ಬಿಟ್ಟವೆ ಹೆಂಗಸರಿಗೆ. ಹಂಗಾಗಿ ಪಾಪ ಅವಕ್ಕೆ ವ್ಯಾಯಾಮ ಆಗೋಕ್ ಜಾಗ ಸಿಕ್ತಿಲ್ಲ, ಬಂದು ಜಿಮ್ ಸೇರ್ಕೊಂಡ್ಬಿಟ್ಟವೆ. ಹಂಗಾಗಿ ಇಲ್ಲಿ ಅಫೇರ್ಗಳು ಜಾಸ್ತಿ ಆಗಿದ್ದಾವೆ ಕಣ್ಲ. ಹಳೆ ಕಾಲದ ತರ ಗರಡಿ ಮನೆ ಇದ್ದಿದ್ರೆ, ಹಳೆ ಕಾಲದ ತರ ಬದುಕಿದ್ದಿದ್ರೆ ಇವತ್ತಿಗೆ ಹೆಂಗಸರು ಜಿಮ್ಗೂ ಬತ್ತಿರ್ಲಿಲ್ಲ, ಹಿಂಗ ಅಫೇರ್ಗಳು ಕಾಟ ಕೊಲೆಗಳು ಏನೂ ಆಯ್ತಿರ್ಲಿಲ್ಲ ಅಲ್ವೆಲ್ಲ. ಏನ್ ಹೇಳಿದ್ರಿ ಸಾವುಕಾರ್ರೆ, ಏನ್ ಹೇಳಿದ್ರಿ? ಹೆಂಗಸರು ಅಡುಗೆ ಮನೆ ಬಿಟ್ಟಿದ್ದೆ ಇದಕ್ಕೆಲ್ಲ ಕಾರಣ ಅಂತೀರಾ? ಕಣ್ಲ, ಮನೆ ಕೆಲಸ ಮಾಡೋದನ್ನ ಯಾವಾಗ ಹೆಂಗಸರು ಬಿಟ್ರು ಆವಾಗ ಇಲ್ಲಿ ಗಂಡಸರು ಕೆಟ್ಟರು. ಸದ್ಯಕ್ಕೆ ನಮ್ದೊಂದು ಗಡಿ ಮನೆ ಅದೇ ಕಣ್ಲ, ಪಂಪ್ ಹೌಸ್ ರೋಡ್ನಲ್ಲಿ. ಅಲ್ಲಿ ಒಂದು ಗೀತ ಹಿಂಗ್ ಹೋಗಿ ಬರ್ತೀನಿ, ನೀನ್ ಅಲ್ಲಿ ತನಕ ಇಲ್ಲೇ ಆಟ ಆಡ್ಕಂತ ಕುಂತಿರು. ಬರ್ಲೇನಪ್ಪ, ಶಿವನೇ ಚೆನ್ನ ಕೇಸುವ. ಯಾವಲ್ಲಿ ಒಂದ್ ಕೇಳ ಸುಮ್ನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.